ಕಳೆದ 2 ವರ್ಷಗಳಲ್ಲಿ 3 ಪ್ರಮುಖ ಐಸಿಸಿ ಟ್ರೋಫಿಗಳನ್ನ ಗೆದ್ದಿರುವ ಟೀಂ ಇಂಡಿಯಾ ಇದೀಗ 4ನೇ ಬಾರಿ ಚಾಂಪಿಯನ್ ಪಟ್ಟದ ಮೇಲೆ ಕಣ್ಣಿಟ್ಟಿದೆ. ತೆರೆ ಹಿಂದೆ ಬಿಸಿಸಿಐ ಸೆಲೆಕ್ಟರ್ಸ್ ಮತ್ತು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ವಿಶ್ವಕಪ್ ಗೆಲ್ಲೋಕೆ ಸ್ಟ್ರಾಟಜಿ ಪ್ಲಾನ್ಗಳನ್ನ ರೂಪಿಸುತ್ತಿದೆ. ಐಪಿಎಲ್ 2027ರ ಏಕದಿನ ವಿಶ್ವಕಪ್ಗೆ ರೋಡ್ ಮ್ಯಾಪ್ ಆಗಲಿದೆ. ರೋಹಿತ್ ಕೊಹ್ಲಿ ಭವಿಷ್ಯ ಐಪಿಎಲ್ನಲ್ಲಿ ನಿರ್ಧಾರ. ಹಾಯ್ ಹೆಲೋ ನಮಸ್ತೆ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. 2027ರ ಏಕದಿನ ವಿಶ್ವಕಪ್ಗೆ ಬಿಸಿಸಿಐ ಸೆಲೆಕ್ಟರ್ಸ್ ಮತ್ತು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ತೆರೆ ಹಿಂದೆ ಕಸರತ್ತು ನಡೆಸುತ್ತಿದೆ. ಕಳೆದ 2 ವರ್ಷಗಳಲ್ಲಿ 3 ಪ್ರಮುಖ ಐಸಿಸಿ ಟ್ರೋಫಿಗಳನ್ನ ಗೆದ್ದಿರುವ ಟೀಂ ಇಂಡಿಯಾ ಇದೀಗ 4ನೇ ಬಾರಿ ಚಾಂಪಿಯನ್ ಪಟ್ಟದ ಮೇಲೆ ಕಣ್ಣಿಟ್ಟಿದೆ. ಅದಕ್ಕಾಗಿ ಐಪಿಎಲ್ ದೊಡ್ಡ ವೇದಿಕೆಯಾಗಿ ಮಾರ್ಪಟ್ಟಿದೆ. ಏಕದಿನ ವಿಶ್ವಕಪ್ಗೆ 18 ತಿಂಗಳು ಬಾಕಿ ಇದೆ. ಆಗಲೇ ಮೆಗಾ ಟೂರ್ನಿಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ತೆರೆ ಹಿಂದೆ ಬಿಸಿಸಿಐ ಸೆಲೆಕ್ಟರ್ಸ್ ಮತ್ತು ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ವಿಶ್ವಕಪ್ ಗೆಲ್ಲೋಕೆ ಸ್ಟ್ರಾಟಜಿ ಪ್ಲಾನ್ಗಳನ್ನ ರೂಪಿಸುತ್ತಿದೆ. ಆದ್ರೆ ಐಪಿಎಲ್ 2027ರ ಏಕದಿನ ವಿಶ್ವಕಪ್ಗೆ ರೋಡ್ ಮ್ಯಾಪ್ ಆಗಲಿದೆ. ಐಪಿಎಲ್ ನಿಂದಲೇ ವಿಶ್ವಕಪ್ ತಯಾರಿ ಜೊತೆಗೆ ಕೋರ್ ಟೀಮ್ ಬಗ್ಗೆ ಕೂಡ ಕ್ಲಾರಿಟಿ ಸಿಗಲಿದೆ. ಐಪಿಎಲ್ ಪ್ರದರ್ಶನದ ಮೇಲೆ ಬಿಗ್ ಬಾಸ್ಗಳ ಕಣ್ಣು. ಹೌದು, ಐಪಿಎಲ್ ಸೀಸನ್ 19 ಟೀಂ ಇಂಡಿಯಾದ ಯುವ ಮತ್ತು ಅನುಭವಿ ಆಟಗಾರರ ಪಾಲಿಗೆ ಬ್ಯಾಲೆನ್ಸ್ ಹೆಚ್ಚಿಸುವುದಷ್ಟೇ ಅಲ್ಲ, 2027 ಏಕದಿನ ವಿಶ್ವಕಪ್ ಭವಿಷ್ಯ ಕೂಡ ನಿರ್ಧಾರ ಮಾಡಲಾಗುವುದು. ಐಪಿಎಲ್ ವೇಳೆ ಬಿಸಿಸಿಐ ಬಿಗ್ ಬಾಸ್ಗಳು ಎಲ್ಲ ಆಟಗಾರರ ಮೇಲೆ ಹದ್ದಿನ ಕಣ್ಣನ್ನ ಇಡಲಿದ್ದಾರೆ. ಪ್ರತಿಯೊಬ್ಬ ಆಟಗಾರರ ಪ್ರದರ್ಶನವನ್ನ ಕ್ಲೋಸ್ ಆಗಿ ಮಾನಿಟರ್ ಮಾಡಲಿದ್ದಾರೆ. ಏಕದಿನ ವಿಶ್ವಕಪ್ಗೆ 20 ಆಟಗಾರರ ಲಿಸ್ಟ್ ಫೈನಲ್. ಬಿಸಿಸಿಐ ಮೂಲಗಳ ಪ್ರಕಾರ ಆಯ್ಕೆ ಸಮಿತಿ ಮುಖ್ಯಸ್ಥ ಅಜಿತ್ ಅಗರ್ಕರ್ ನೇತೃತ್ವದ ಸಮಿತಿ ಈಗಾಗಲೇ 2027ರ ಏಕದಿನ ವಿಶ್ವಕಪ್ಗೆ 20 ಮಂದಿ ಆಟಗಾರರ ಶಾರ್ಟ್ ಲಿಸ್ಟ್ ಅನ್ನ ಮಾಡಲಾಗಿದೆ. ಇವರ ಫಿಟ್ನೆಸ್ ಕೂಡ ಸೂಕ್ಷ್ಮವಾಗಿ ಗಮನಿಸಲಾಗುವುದು. ಐಪಿಎಲ್ ನಲ್ಲಿ ಈ ಆಟಗಾರರು ಸಕ್ಸಸ್ ಆದ್ರೆ 2027ರ ಏಕದಿನ ವಿಶ್ವಕಪ್ಗೆ ಆಫ್ರಿಕಾ ಫ್ಲೈಟ್ ಟಿಕೆಟ್ ನೀಡಲಾಗುವುದು. ಇಲ್ದಿದ್ರೆ ಡೋರ್ ಕ್ಲೋಸ್ ಆಗಲಿದೆ. ರೋಹಿತ್ ಕೊಹ್ಲಿ ಭವಿಷ್ಯ ಐಪಿಎಲ್ ನಲ್ಲಿ ನಿರ್ಧಾರ. ಮುಂಬರುವ ಐಪಿಎಲ್ ಟೂರ್ನಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಗೆ ಅತ್ಯಂತ ಪ್ರಮುಖ ಟೂರ್ನಿ ಆಗಲಿದೆ. ಈಗಾಗಲೇ ಟೆಸ್ಟ್ ಮತ್ತು ಟಿ20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ರೋ ಮತ್ತು ಕೋ ಜೋಡಿಗೆ ಇದೀಗ ಆಫ್ರಿಕಾ ನಾಡಲ್ಲಿ ಏಕದಿನ ವಿಶ್ವಕಪ್ ಗೆಲ್ಲಬೇಕು ಅನ್ನೋ ಗುರಿ ಇದೆ. ಅದಕ್ಕಾಗಿ ಅದ್ಭುತ ಶೇಪ್ ನಲ್ಲಿರುವ ಉಭಯ ಆಟಗಾರರ ಭವಿಷ್ಯ ಐಪಿಎಲ್ ನಲ್ಲಿ ನಿರ್ಧಾರವಾಗಲಿದೆ. ಸೆಲೆಕ್ಟರ್ಸ್ಗೆ ಬಿಸಿಸಿಐ ಬಾಸ್ಗಳು ಕೊಟ್ಟ ಟಾಸ್ಕ್ ಏನು? ಐಪಿಎಲ್ ವೇಳೆ ಟೀಂ ಇಂಡಿಯಾ ಆಯ್ಕೆ ಸಮಿತಿಗೆ ಟಾಸ್ಕ್ ನೀಡಲಾಗಿದೆ. ಅಜಿತ್ ಅಗರ್ಕರ್ ಸೇರಿದಂತೆ 4 ಆಯ್ಕೆ ಸಮಿತಿ ಸದಸ್ಯರಿಗೆ ವಾರದಲ್ಲಿ 1 ಐಪಿಎಲ್ ಪಂದ್ಯವನ್ನ ಕ್ರೀಡಾಂಗಣಕ್ಕೆ ಹೋಗಿ ನೋಡುವಂತೆ ಜವಾಬ್ದಾರಿ ನೀಡಿದೆ. ಅಂದ್ರೆ ವಾರದಲ್ಲಿ 5 ಮಂದಿ 5 ಪಂದ್ಯಗಳನ್ನ ಕವರ್ ಮಾಡಲಿದ್ದಾರೆ. ಉಳಿದಂತೆ ಟಿವಿಯಲ್ಲಿ ಆಟಗಾರರ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡಲು ಸೂಚಿಸಲಾಗಿದೆ. ಐಪಿಎಲ್ ನಲ್ಲಿ ಯುವ ಕ್ರಿಕೆಟರ ಪ್ರದರ್ಶನಕ್ಕೆ ಫಲ ಇಲ್ಲ. ಹೌದು, ಯುವ ಆಟಗಾರರ ಐಪಿಎಲ್ ಪ್ರದರ್ಶನವನ್ನ ಪರಿಗಣಿಸದಿರಲು ಮಂಡಳಿ ನಿರ್ಧರಿಸಿದೆ. ಈ ಹಿಂದೆ ಮಂಡಳಿ ಯುವ ಆಟಗಾರರ ಆಯ್ಕೆ ವಿಚಾರದಲ್ಲಿ ಎಡವಿದೆ. ಕೆಲ ಯಂಗ್ಸ್ಟರ್ಸ್ ಐಪಿಎಲ್ ಪ್ರದರ್ಶನವನ್ನ ಪರಿಗಣಿಸಿ ಟೀಂ ಇಂಡಿಯಾಗೆ ಆಯ್ಕೆ ಮಾಡಲಾಗಿತ್ತು. ಆದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದ ಆಟಗಾರರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಎಡವಿದ್ದಾರೆ. ಹಾಗಾಗಿ ಐಪಿಎಲ್ ನಲ್ಲಿ ಯುವ ಕ್ರಿಕೆಟರ ಪ್ರದರ್ಶನಕ್ಕೆ ಫಲ ಇಲ್ಲ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.